ಭಯದ ವಾತಾವರಣ ನಿರ್ಮಾಣ ಆಗಿದೆ ಸರ್. ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿದೆ ಸರ್. ಅಮಾಯಕರು ನಾವು. ಬಟ್ ಯಾರೋ ಬರ್ತಾರೆ, ಎಲ್ಲ ಬಾರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಿರ್ತಾರೆ, ಏನ್ ಮಾಡಿದಾರೆ ಒಂದು ಗೊತ್ತಾಗಲ್ಲ. ಏನೋ ಮಾಡ್ಬಿಟ್ಟು ಓಡೋಗ್ಬಿಡ್ತಾರೆ, ನಮ್ಮನ್ನು ಸಿಕ್ಕಾಕ್ಸ್ಬಿಡ್ತಾರೆ. ಪೊಲೀಸ್ನವ್ರು ಒಂದೇ ನೀನೇ ಮಾಡಿದ್ವಿ ಅನ್ನೋ ರೇಂಜಲ್ಲಿ ನಮಗೆ ಅರೆಸ್ಟ್ ಮಾಡ್ಬಿಡ್ತಾರೆ. ಸೊ ಅಲ್ಲಿ ನಾವು ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ನಾವು ಮನೆ ಕಂತು ಬಾಡಿಗೆ ಅವೆಲ್ಲ ಮೇಂಟೆನೆನ್ಸ್ ನೋಡ್ಕೋಬೇಕಲ್ವಾ. ನಮ್ಮ ಹತ್ರನೂ ಬೇರೆ ದಾರಿನೇ ಇರಲ್ಲ. ಏನು ಮಾಡ್ಬೇಕಂತಾರೆ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಆ ವಿಚಾರ ಬಂತಲ್ಲ ಸರ್ ರವಿದು, ಅವತ್ತಿಂದ ದುರ್ಗದಲ್ಲಿ ಯಾರು ಗಾಡಿನೇ ಕೇಳ್ತಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲೂ ಬಾಡಿಗೆನೇ ಕರೀತಿಲ್ಲ. ಬರ್ತಾರೆ, ಎಲ್ಲರೂ ಬೆಳಿಗ್ಗೆ ಬರ್ತಾರೆ, ಲೈನಾಗಿ ನಿಲ್ಸ್ಕೊಂತಾರೆ. ಸುಮ್ಮನೆ ಒಬ್ರೊಬ್ರು ಮಾತಾಡ್ಕೊಂಡು ಮತ್ತೆ ಸಂಜೆ ಹೋಗ್ಬಿಡ್ತಾರೆ. ಬಾಡಿಗೆ ಬಂದ್ರು ಭಯ, ಹೋಗಕ್ಕೂ ಭಯ. ಆಲ್ಮೋಸ್ಟ್ ಬಾಡಿಗೆನೇ ಇಲ್ಲ ಸರ್. ಆ ಪ್ರಕರಣ ನಡೆದಾಗಿಂದನೂ ದುರ್ಗಕ್ಕೆ ಗಾಡಿ ಕೇಳೋರು ಎದುರ್ತಿದ್ದಾರೆ ಜನ. ದುರ್ಗ ಹೆಸರು ಬಂದ್ರೆ ಆಲೇ ಬೇರೆ ತರ ಮೈಂಡು, ಹೋಗೋದೋ ಬೇಡೋ ಅನ್ನೋ ತರ. ರವಿ ಅವ್ರ ಪತ್ನಿ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಅಯ್ಯೋ ಪಾಪ ಅನ್ಸುತ್ತೆ. ಅಂದ್ರೆ ಒಬ್ನೇ ಮಗ ಸರ್. ಅವನೇ ಮೇಂಟೈನ್ ಮಾಡೋರೆಲ್ಲ, ಮನೆ ಕಡೆ ಎಲ್ಲ ಅವನೇ ನೋಡ್ಕೋಬೇಕು. ಹಂಗಾಗಿ ತುಂಬಾ ತೊಂದರೆ ಇದೆ ಸರ್. ಅಂದ್ರೆ ಈಗ ಬಾಡಿಗೆಗೆ ಅಂತ ಹೋಗಿ ಈ ತರ ಒಂದು ಕ್ರೈಮ್ ಅಲ್ಲಿ ಸಿಗಾಕೊಂಡಿರೋದು, ಏನ್ ಹೇಳ್ತೀರಾ ಇದಕ್ಕೆ? ಇದು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್. ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ. ನಾವ್ ಏನ್ ಮಾಡ್ಬೇಕು, ನಮಗೆ ಸೆಕ್ಯೂರಿಟಿ ಯಾರು ಕೊಡೋರು ಅಂತಾನೆ ಗೊತ್ತಾಗ್ತಿಲ್ಲ. ಪೊಲೀಸ್ನವ್ರ ಕಣ್ಣಿಗೆ ನಾವೇ ತಪ್ಪು ಮಾಡಿದೀವೇನೋ ಅನ್ನೋ ತರ ಆಗ್ಬಿಡತ್ತೆ. ಬಟ್ ಅಲ್ಲಿ ಬೇರೆನೇ ನಡೆದಿರತ್ತೆ. ಅದಕ್ಕೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಚಾಲಕರ ಪರಿಸ್ಥಿತಿ ಹೇಗಿದೆ ಈಗ? ಸರ್ ತುಂಬಾ ಚಿಂತಾಜನಕವಾಗಿದೆ ಸರ್. ಹೇಳಕ್ಕೆ ಆಗ್ತಿಲ್ಲ ಪಾಪ. ಎಲ್ರ ಮನ್ಸಲ್ಲೂ ನೋವು ತುಂಬ್ಕೊಂಡ್ಬಿಟ್ಟಿದೆ. ಆ ಪರಿಸ್ಥಿತಿ ಬಂದಿದೆ ಅಲ್ಲ, ನಮಗೆಲ್ಲಿ ಬಂದ್ಬಿಡತ್ತೋ ಅನ್ನೋ ಭಯ ಅಂತೂ ಇದ್ದೇ ಇದೆ ಸರ್ ಎಲ್ರಿಗೂ. ಬಾಡಿಗೆ ಹೋಗಕ್ಕೆ ಎದುರ್ತಿದ್ದೀರಾ? ಹ್ಞೂ ಸರ್, ಹೋಗಕ್ಕೂ ಎದುರ್ತಿದೀವಿ. ಬಾಡಿಗೆನೂ ಬರಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ನಿಲ್ತೋಗ್ಬಿಟ್ಟಿದೆ. ನಿಮ್ಮ ಹೆಸರು ಹೇಳಿ? ಸುನಿಲ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.